25 ವರ್ಷಗಳನ್ನ ಪೂರೈಸಿರುವಂತಹ ನಮ್ಮ ಸುಷ್ಮಾ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ಪಾತ್ರಧಾರಿ ಸುಷ್ಮಾ ಕೇರಾವ್ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು 25 ವರ್ಷಗಳಾಗಿವೆ. ಈ ಖುಷಿಯಲ್ಲಿ ಇವರ ಮಗ ಪತಿಯ ಪರಿಚಯ ಮಾಡಿಕೊಡಲಾಗಿದೆ. ಹೌದು, ಇವರು ನಮ್ಮ ಯಜಮಾನರು, ಇವರು ನನ್ನ ಮಗ. ಚಿತ್ರರಂಗಕ್ಕೆ ಕಾಲಿಟ್ಟು 25 ವರ್ಷ ಆಗಿದ್ದು, ಅನುಬಂಧ ಅವಾರ್ಡ್ಸ್ನಲ್ಲಿ ಸುಷ್ಮಾ ಕೇರಾವ್ ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಈ ವೇಳೆ ಅವರಿಗೆ ವಿಶೇಷ ಸರ್ಪ್ರೈಸ್ ಕೂಡ ನೀಡಲಾಗಿದೆ. ಮೊದಲ ಬಾರಿಗೆ ಸುಷ್ಮಾ ಕೇರಾವ್ ಅವರ ಪತಿಯನ್ನ ಪರಿಚಯ ಮಾಡಿಕೊಡಲಾಗಿದೆ. ಹೌದು, ಅನುಬಂಧ ಅವಾರ್ಡ್ಸ್ನಲ್ಲಿ ಸುಷ್ಮಾ ಪತಿ ಮಗ ಕೂಡ ಬಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸುಷ್ಮಾ ಅವರು ಎರಡನೇ ಮದುವೆಯಾಗಿದ್ರು. ಎರಡನೇ ಮದುವೆ ವಿಷಯವನ್ನ ಅವರು ಎಲ್ಲಿಯೂ ಹೇಳಿರಲಿಲ್ಲ. ಖಾಸಗಿ ಜೀವನವನ್ನ ಸಾರ್ವಜನಿಕ ಜೀವನದಿಂದ ದೂರ ಇಟ್ಟಿದ್ರು. ಅನುಬಂಧ ಅವಾರ್ಡ್ಸ್ ಶೋನ ಪ್ರೋಮೋ ರಿಲೀಸ್ ಆಗಿದ್ದು, ಸದ್ಯ ಅನುಬಂಧ ಅವಾರ್ಡ್ಸ್ 2025ರ ಕಾರ್ಯಕ್ರಮವು ಇದೇ ಶನಿವಾರ ಮತ್ತು ಭಾನುವಾರ ಹಾಗೂ ಸೋಮವಾರ ಸಂಜೆ 7ಕ್ಕೆ ಪ್ರಸಾರವಾಗಲಿದೆ. ಸೃಜನ್ ಲೋಕೇಶ್ ಅವರು ಸುಷ್ಮಾ ಅವರ ಮಗನಿಗೆ ಅಮ್ಮ ನಿನಗೆ ಜಾಸ್ತಿ ಹೊಡಿತಾರಾ, ಅಪ್ಪನಿಗೆ ಹೊಡಿತಾರಾ ಎಂದು ಪ್ರಶ್ನೆ ಕೇಳಿದ್ದಾರೆ. ಆಗ ಆರ್ಯನ್ ಅವರು ಅಮ್ಮ ನನಗೆ ಹೊಡಿತಾರೆ ಎಂದು ಹೇಳಿದ್ದಾರೆ. ಆಮೇಲೆ ಸುಷ್ಮಾ ಅವರು ನಾನು ಯಾವಾಗ ನಿನಗೆ ಎಷ್ಟು ಹೊಡಿತಾರೆ ಹೇಳ್ಗುರು, ಮಿಸ್ಟೇಕ್ಸ್ ಮಾಡಿದ್ರೆ ಬ್ರೂಮ್ ಏನಾದ್ರೂ ಪೊರ್ಕೆಯಲ್ಲಿ ಹೊಡೆದ್ನೋ ಎಂದು ಪ್ರಶ್ನೆ ಮಾಡಿದ್ದಾರೆ. ಕುಟುಂಬದಿಂದಲೇ ನಾನು ಇಲ್ಲಿರೋದು ಎಂದು ಸುಷ್ಮಾ ಅವರು ಹೇಳಿಕೊಂಡಿದ್ದಾರೆ. ಫ್ಯಾಮಿಲಿ ಸಪೋರ್ಟ್ ಯಾರದೇ ಲೈಫಲ್ಲೂ ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ನಿರ್ದೇಶಕ ಪ್ರೀತಮ್ ಗುಬ್ಬಿ ಜೊತೆ ಸುಷ್ಮಾ ಮದುವೆಯಾಗಿತ್ತು. ಮನಸ್ತಾಪದಿಂದ ಇವರಿಬ್ಬರು ದೂರ ಆದ್ರು. ಡಿವೋರ್ಸ್ ಹಾಗೂ ಎರಡನೇ ಮದುವೆ ಬಗ್ಗೆ ಮಾತನಾಡದ ಸುಷ್ಮಾ 10 ವರ್ಷಗಳ ಬಳಿಕ ಧಾರಾವಾಹಿಯಲ್ಲಿ ನಟಿಸಲು ಒಪ್ಪಿದ್ರು. ಅದೇ ಭಾಗ್ಯಲಕ್ಷ್ಮಿ, ಗುಪ್ತಗಾಮಿನಿ, ಸೊಸೆ ತಂದ ಸೌಭಾಗ್ಯ ಮುಂತಾದ ಧಾರಾವಾಹಿಗಳಲ್ಲಿ ಸುಷ್ಮಾ ನಟಿಸಿದ್ದಾರೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.